ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಂದು ಹಳ್ಳಿಯಲ್ಲಿ ಸೋಮಶೇಖರ ಎನ್ನುವ 5 ಅಡಿ ಎತ್ತರದ ಆಸಾಮಿ ಇದ್ದನು. ತೀರ ಹೇಳಿಕೊಳ್ಳುವ ಎತ್ತರ ಇಲ್ಲದಿದ್ದರೂ ಈ ಸೋಮಶೇಖರನ ಕೀರ್ತಿ ಅತ್ಯಂತ ಎತ್ತರದಲ್ಲಿ ಹಾರಾಡುತ್ತಿತ್ತು. ಸುತ್ತ 10 ಹಳ್ಳಿಗಳಿಗೆ ಸರಪಂಚನಾಗಿ, ಬಡವರ ಬಂಧುವಾಗಿ, ಕಷ್ಟದಲ್ಲಿರುವವರಿಗೆ ಸಹಾಯದ ಹಸ್ತವಾಗಿ ಪ್ರಸಿದ್ಧಿಯಾಗಿದ್ದನು. ಸೋಮಶೇಖರನಿಗೆ ತಕ್ಕ ಮಡದಿಯಾಗಿ ಅನ್ನಪೂರ್ಣ ಎಂಬುವರು ಬಂದರು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಅವತಾರದ ಎನ್ನುವಷ್ಟು ತಾಯಿ ಹೃದಯ ಹೊಂದಿದ್ದ ಅನ್ನಪೂರ್ಣ ಗಂಡನ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಸಹಾಯಕ್ಕೂ ಹೆಗಲು ಕೊಟ್ಟು ಜೊತೆಗೆ ಇರುತ್ತಿದ್ದಳು. ಗಂಡನ ಪ್ರತಿಯೊಂದು ಖುಷಿ ದುಃಖಕ್ಕೆ ಜೊತೆಯಾಗುತ್ತಿದ್ದಳು. ಹೀಗೆ ಇರುವಾಗ ಇವರಿಬ್ಬರ ಸಂಸಾರದಲ್ಲಿ ಖುಷಿಯನ್ನು ಹೆಚ್ಚಿಸಲು ಮುದ್ದಾದ ಮಕ್ಕಳ ಆಗಮನವಾಗಿತ್ತು. ಈಗಂತೂ 4 ಮಕ್ಕಳ ಸುಂದರವಾದ ಕುಟುಂಬ ಸೋಮಶೇಖರನದ್ದು ಆಗಿತ್ತು. ಮುದ್ದಾದ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಖುಷಿಯಾದ ಜೀವನ ಬಂಡಿ ಸಾಗುತ್ತಿರುವಾಗ ಬರೀ ಖುಷಿಯೇ ತುಂಬಿತ್ತು ಇವರ ಜೀವನದಲ್ಲಿ. ಯಾವುದಕ್ಕೂ ಕೊರತೆ ಇರದ ಆ ಸುಂದರವಾದ ಕುಟುಂಬದಲ್ಲಿ ನಗು ತುಂಬಿ ತೊಳುಕುತ್ತಿತ್ತು. ಹೀಗೆ ಸೋಮಶೇಖರ ಅನ್ನಪೂರ್ಣ ದಂಪತಿಗಳು ಬಡವರ ಸೇವೆ ಮಾಡುತ್ತಾ, ತಮ್ಮ ಸಮಯದ ಸದುಪಯೋಗ ಮಾಡಿಕೊಳ್ಳುತ್ತಾ ಚಂದದ ಜೀವನವನ್ನು ಸಾಗಿಸುತ್ತಿದ್ದರು. ಜೀವನ ಹೀಗೆ ಸಾಗುತ್ತಿರುವಾಗ ದಾಯಾದಿಗಳ ಕೆಟ್ಟ ಕ್ರೂರ ದೃಷ್ಟಿಯು ಈ ಕುಟುಂಬದ ಮೇಲೆ ಬೀಳತೊಡಗಿತು. ಸೋಮಶೇಖರ ತಾನು ದುಡಿದು ಗಳಿಸಿದ ಆಸ್ತಿಯನ್ನು ಯಾರಿಗಾದರೂ ಹಂಚಿದರೆ ಈ ದಾಯಾದಿಗಳಿಗೆ ಏನು ಕಷ್ಟವಾಗ್ತಿತ್ತೋ ಗೊತ್ತಿಲ್ಲ. ಭಾರಿ ಅಡ್ಡ ಬರುತ್ತಿದ್ದರು. ಸೋಮಶೇಖರ ತನ್ನ ಅಣ್ಣ ತಮ್ಮಂದಿಗೆ ಬುದ್ಧಿ ಹೇಳಿ ತನ್ನ ಕಾಯಕದಲ್ಲಿ ನಿರತನಾಗಿ ಬಿಡುತ್ತಿದ್ದ. ಆದರೆ ನಾಯಿ ಬಾಲ ಡೊಂಕು ಎನ್ನುವಂತೆ ಆ ದಾಯಾದಿಗಳು ಬುದ್ಧಿ ಕಲಿತುಕೊಳ್ಳುವ ಜಾಯಮಾನದವರು ಆಗಿರಲಿಲ್ಲ. ಶುದ್ಧ ಮನಸ್ಸಿರದ ಅವರು ಯಾವಾಗಲೂ ಅಡ್ಡದಾರಿಯೇ ಅವರ ಮಂತ್ರವಾಗಿತ್ತು. ತನ್ನ ಮನೆತನದವರೇ ಅಲ್ಲವೇ, ತನ್ನ ಅಪ್ಪನ ಅಣ್ಣ ತಮ್ಮಂದಿರ ಮಕ್ಕಳೇ ತಾನೇ ಇರಲಿ, ಸಮಯ ಸಂದರ್ಭ ಅವರಿಂದ ಒಮ್ಮೊಮ್ಮೆ ಕೆಟ್ಟ ಕೆಲಸ ಮಾಡಿಸುತ್ತದೆ ಬಿಡು, ತಿದ್ದಿ ಹೇಳಿದರೆ ಪಾಠ ಕಲಿಯುತ್ತಾರೆ ಎನ್ನುವುದು ಸೋಮಶೇಖರ್ ನಿಲುವಾಗಿತ್ತು. ಆದರೆ ಅವರೆಲ್ಲ ತಮಗಿಂತ ಈತ ಎಲ್ಲದರಲ್ಲಿಯೂ ಮುಂದುವರಿಯುತ್ತಿದ್ದಾನೆ ಎಂದು, ಜೊತೆಗೆ ಇರುವಷ್ಟು ಆಸ್ತಿಯನ್ನು ಕಂಡವರ ಪಾಲು ಮಾಡುತ್ತಾನೆ ಎಂದು ಹೇಗಾದರೂ ಮಾಡಿ ಆತನನ್ನು ಧರ್ಮದರ್ಶಿ ಸ್ಥಾನದಿಂದ ಕೆಳಗಿಳಿಸಿ, ಹೇಗಾದರೂ ಮಾಡಿ ಆತನ ಆಸ್ತಿಯನ್ನು ಪಡೆದು ಆ ಕುಟುಂಬವನ್ನು ಬೀದಿಗೆ ತರಲೇಬೇಕು ಎಂದು ಹೊಂಚು ಹಾಕುತ್ತಿದ್ದರು. ಈ ಒಂದು ಕೆಟ್ಟ ಕೆಲಸಕ್ಕೆ ಸೋಮಶೇಖರನ ಸ್ವಂತ ತಮ್ಮ ಸಹ ಸಾಥ್ ಕೊಟ್ಟಿದ್ದಾರೆ. ಅವನಿಗೆ ಆಸ್ತಿ ಪೂರ್ಣವಾಗಿ ತಾನೇ ಅನುಭವಿಸಬೇಕೆಂಬ ಹೊಲಸು ಆಸೆ ವಿಪರೀತವಾಗಿ ಬೇರೂರಿ ಬಿಟ್ಟಿತ್ತು. ಅಣ್ಣನನ್ನು ಕೊಲೆ ಮಾಡುವ ಮಟ್ಟಕ್ಕಾದರೂ ಇಳಿಯುವಂತಹ ಮನಸ್ಥಿತಿ ಬಂದೇ ಬಿಟ್ಟಿತು. ಹೀಗೆ 1-2 ಬಾರಿ ತನ್ನ ಸ್ವಂತ ಒಡ ಹುಟ್ಟಿದವನ ಕ್ರೂರ ಕೃತ್ಯಗಳನ್ನು ಮಾಡುತ್ತಿದ್ದ ಸಮಯದಲ್ಲಿ ಅಣ್ಣನ ಕೈಯಲ್ಲಿ ಸಾಕ್ಷಿ ಸಮೇತ ಸಿಕ್ಕೇ ಬಿದ್ದ. ಈ ತಮ್ಮ ಏನೇನೋ ಕಾರಣ ಹೇಳಿ ನೆಪವೊಡ್ಡಿ ತಪ್ಪಿಸಿಕೊಳ್ಳುತ್ತಿದ್ದನು. ಸ್ವತಃ ತಮ್ಮ ಅಣ್ಣನ ಕೋಣೆಯಲ್ಲಿ ಅತ್ತಿಗೆಯ ಆಭರಣ ಹಾಗೂ ಅಣ್ಣನ ದುಡ್ಡು ಕಳುವು ಮಾಡಿಕೊಳ್ಳುವಾಗ ಅತ್ತಿಗೆ ಅನ್ನಪೂರ್ಣಳ ಕೈಗೆ ಸಿಕ್ಕೇ ಬಿಟ್ಟ. ತಪ್ಪಾಯ್ತು ಎಂದು ಕಾಲು ಬಿದ್ದು ಬೇಡಿಕೊಂಡಿದ್ದನು. ತಾಯಿ ಹೃದಯ ಅಲ್ವಾ, ಮರುಗಿ ಗಂಡನಿಗೆ ಈ ವಿಷಯ ತಿಳಿಸದೆ ಮುಚ್ಚಿ ಹಾಕಿದ್ದಳು. ಆದರೂ ಸೋಮಶೇಖರ ತಮ್ಮ ಅವಮಾನವಾಯಿತೆಂದು ಒಳಗೆ ಕತ್ತಿ ಮೈಸೆಯುತ್ತಿದ್ದನು. ಹೀಗೆ ಪ್ರಯತ್ನ ಮಾಡುತ್ತಲೇ ಇದ್ದನು. ಆದರೆ ಈ ಸಲ ಅಣ್ಣನನ್ನು ಹೇಗಾದರೂ ಮಾಡಿ ಕೊಲೆ ಮಾಡಲೇಬೇಕೆಂದು ಸಂಚು ಮಾಡಿ ಹಿಡಿದೇ ಬಿಟ್ಟನು. ಆದರೆ ಕೊಲ್ಲಲು ಇದ್ದರೆ ಕಾಯಲು ಮೇಲೊಬ್ಬ ಇದ್ದೇ ಇರ್ತಾನೆ ಅಲ್ವಾ. ಅಣ್ಣ ಯಾವುದೋ ಕೆಲಸ ಮುಗಿಸಿಕೊಂಡು ತಡರಾತ್ರಿ ಬರುವಾಗ ಸ್ವತಃ ತಮ್ಮನೇ ಬಂದು ಅಣ್ಣನಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲು ಪ್ರಯತ್ನಿಸಿದ. ಚಾಕು ಚುಚ್ಚಿ ನಿಂತು ನೋಡಿ ಇನ್ನೇನು ಅವನು ಸಾಯುತ್ತಾನೆ ಎಂದುಕೊಂಡು ತಾನೇ ಕೊಲೆ ಮಾಡಿದ್ದು ಎಂದು ಅಣ್ಣನಿಗೆ ಸೊಕ್ಕಿನಲ್ಲಿ ಹೇಳಿ ಹೊರಟು ಹೋದನು. ಇತ್ತ ಸೋಮಶೇಖರ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ತಾನು ಮಾಡಿದ ಪುಣ್ಯ ಕೆಲಸಗಳಿಂದಾಗಿ ಸೋಮಶೇಖರ ಯಾರೋ ಒಬ್ಬರು ಪುಣ್ಯಾತ್ಮರು ಈತನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದರು. 1-2 ದಿನ ಬಿಟ್ಟು ಮರಳಿ ಮನೆಗೆ ಬಂದಾಗ ತಮ್ಮನಿಗೆ ಆಶ್ಚರ್ಯ ಕಾದಿತ್ತು. ಸತ್ತೇ ಹೋದ ಅಂದುಕೊಂಡಿದ್ದೆ, ಮರಳಿ ಬರಲು ಹೇಗೆ ಸಾಧ್ಯ?
ಎಂದುಕೊಂಡನು. ಕೊನೆಗೆ ಬುದ್ಧಿ ಕಲಿತ ಸೋಮಶೇಖರ ತಮ್ಮನನ್ನು ಕರೆಸಿ ಸರಿಯಾಗಿ ಬುದ್ಧಿ ಹೇಳಿದನು. ಮನೆಯಿಂದ ಆಚೆ ಹಾಕಿದನು. ಎಷ್ಟರ ಮಟ್ಟಿಗೆ ಎಂದರೆ ಇನ್ನು ಮೇಲೆ ಶಾಶ್ವತವಾಗಿ ಆತನ ಪಾಲಿಗೆ ಅವನ ಅಣ್ಣನ ಮನೆಯ ಬಾಗಿಲು ಮುಚ್ಚಿದ ಬಾಗಿಲು ಆಯಿತು. ಹೀಗೆ ಒಮ್ಮೆ ಮನಸ್ಸು ಮುರಿಯಿತು ಎಂದರೆ ಮುಗಿದೇ ಹೋಯಿತು ಅಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರೂ ಮನಸ್ಸಿನ ಬಾಗಿಲು ಒಮ್ಮೆ ಮುಚ್ಚಿತೆಂದರೆ ಮುಗಿಯಿತು. ಮೊದಲನೇ ಥರ ಪ್ರೀತಿ, ಬಾಂಧವ್ಯ, ವಾತ್ಸಲ್ಯ ಯಾವುದೂ ಸಿಗೋದಿಲ್ಲ ಅಲ್ವಾ?